ಬೆಂಗಳೂರಿನಲ್ಲಿ ಮಳೆಗೆ ಕಿಮ್ಸ್ ಆಸ್ಪತ್ರೆಗೆ ನೀರು ನುಗ್ಗಿಬಿಟ್ಟಿದೆ. ಕಿಮ್ಸ್ ವಾರ್ಡ್ ತುಂಬೆಲ್ಲ ನೀರು, ರೋಗಿಗಳು ಪರದಾಡ್ಬಿಟ್ರು. ಆಮೇಲೆ ಕಿಮ್ಸ್ ಆಸ್ಪತ್ರೆ ಹೋದಂಥವ್ರಿಗೆ ಗೊತ್ತಿರುತ್ತೆ, ಅಂದ್ರೆ ಅದೇನು ಬಹಳ ನೀರು ನುಗ್ಗುವಂಥ ಜಾಗದಲ್ಲಿ ಇಲ್ಲ, ಅಂದ್ರೆ ಬಹಳ ನೀರು ನುಗ್ಗುವಂಥದ್ದಲ್ಲ, ಅದರೊಳಗೆ ವಾರ್ಡ್ಗೆಲ್ಲ. ಬಟ್ ಈ ಬಾರಿ ಹೇಗೆ ನುಗ್ತು? ಎಲೆಕ್ಟ್ರಿಕ್ ಪೈಪ್ನಿಂದ ನೀರು ಸೋರಿ ವಾರ್ಡ್ನಲ್ಲಿ ನೀರು ತುಂಬಿಕೊಳ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಿಮ್ಸ್ ಎ ಬ್ಲಾಕ್ನಲ್ಲಿ ನೀರು ಸೋರಿ ರೋಗಿಗಳು ಆತಂಕಗೊಂಡ್ರು. ಹಾಗಂತ ಏನು ಸಣ್ಣ ಪ್ರಮಾಣದ ನೀರಲ್ಲ, ಬಹಳ ಪ್ರಮಾಣದ ನೀರೇ ಸುರಿದಂಗಿದೆ. ಯಾಕಂತ ಅಂದ್ರೆ ಸದ್ಯ ವಾರ್ಡ್ನಲ್ಲಿನ ನೀರನ್ನ ಆಸ್ಪತ್ರೆ ಸಿಬ್ಬಂದಿ ಹೊರ ಹಾಕ್ತಾ ಇದ್ದಾರೆ. 10 ರೋಗಿಗಳನ್ನ ಬೇರೆ ವಾರ್ಡ್ಗೆ ಇದೀಗ ಶಿಫ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೌದು, ಇವತ್ತು ಬೆಂಗಳೂರಿನಲ್ಲಿ ಸಂಜೆ ನಂತರದಲ್ಲಿ ಬಹಳ ಮಳೆ ಆಗಿದೆ, ಹಲವು ಏರಿಯಾಗಳಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಹಾಗಂತ ಇದು ಮಳೆ ನೀರು ನುಗ್ಗಿ ಸಮಸ್ಯೆ ಅನ್ನೋದಕ್ಕಿಂತ ಇವ್ರುಗಳು ಮಾಡ್ಕೊಂಡಿದ್ದಂಥ ಅವ್ಯವಸ್ಥೆ ಅಂತ ಕಾಣಿಸುತ್ತೆ. ಆಸ್ಪತ್ರೆ ಆಡಳಿತ ಮಂಡಳಿ ಇದ್ರ ಕಡೆ ಗಮನ ಕೊಡಬೇಕಾಗಿತ್ತು. ಗಮನ ಕೊಡದೇ ಇದ್ದದಕ್ಕೆ ನೋಡಿ ಇಲ್ಲಿ ಹೀಗೆ ರೋಗಿಗಳೆಲ್ಲ ಪರದಾಡಬೇಕಾಯಿತು. 10 ರೋಗಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಯಾವ ಪ್ರಮಾಣದಲ್ಲಿ ಸಮಸ್ಯೆ ಆಗಿರ್ಬೋದು ಲೆಕ್ಕ ಹಾಕಿ. ಮತ್ತೊಂದು ಕಡೆ ಬೆಂಗಳೂರಿನ ಕಮಿಷನರ್ ಕಚೇರಿ ಬಳಿಯೂ ಕೂಡ ಕಾರುಗಳ ಮೇಲೇನೆ ಮರ ಬಿದ್ದಂತ ಕಾರಣಕ್ಕಾಗಿ ದೊಡ್ಡ ಅವಾಂತರನೇ ಆಗೋಗಿದೆ. ಮಳೆಯಿಂದ ಬೃಹತ್ ಮರವೊಂದು ಬಿದ್ದು 2 ಕಾರು ಹಾಗೆ ಒಂದು ಆಟೋ ಜಖಮಾಗಿದೆ. ಕಮಿಷನರ್ ಕಚೇರಿ ವಸಂತ ನಗರದ ಬಳಿ ಏನದು ಅಲಿ ಅಸ್ಕರ್ ರಸ್ತೆ, ಅಲ್ಲಿ ಮಳೆಯಿಂದಾಗಿ ಹೀಗೆ ದೊಡ್ಡ ಅವಾಂತರ ಆಗಿರೋದು. ಅಲ್ಲೇ ಪಾರ್ಕ್ ಮಾಡಿದಂತ 2 ಕಾರುಗಳು ಹಾಗೆ ಒಂದು ಆಟೋ ಚಲಿಸ್ತಾ ಇತ್ತು. ವಾಹನಗಳನ್ನ ಸದ್ಯ ಈಗ ಬಿಬಿಎಂಪಿ ಸಿಬ್ಬಂದಿ ಹೊರ ತೆಗೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಚಲಿಸ್ತಾ ಇತ್ತು ಆಟೋ. ಸೊ ಅಂತ ಆಟೋ ಮೇಲೆ ನೋಡಿ ಮರ ಬಿದ್ದಿದೆ. ಬಹುಶಃ ಅದೃಷ್ಟವಶಾತ್ ಚಾಲಕನಿಗೇನೋ ಆದಂಗಿಲ್ಲ. ಇಲ್ಲ ಅಂತಂದ್ರೆ ಹೀಗೆ ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲ ಮರ ಎಲ್ಲ ಬಿದ್ದುಬಿಟ್ರೆ ಬಹಳ ದುರಂತಗಳಾಗುವಂಥ ಚಾನ್ಸಸ್ ಇರುತ್ತೆ. ಏನು ಆಟೋ ಅಂತಂದರೆ ಪ್ರಯಾಣಿಕರು ಬಹಳ ಸಂದರ್ಭದಲ್ಲಿ ಇರ್ತಾರೆ ಆಟೋ ಒಳಗೇನೆ, ಹಾಗಾಗಿ ಸಹಜವಾಗಿ ಆತಂಕ ಮೂಡಿಸಿತ್ತು. ಬಟ್ ಏನೂ ಆದಂಗಿಲ್ಲ ಅದೃಷ್ಟವಶಾತ್. ಹಾಗೆ ಅಲ್ಲೇ ಪಾರ್ಕ್ ಮಾಡಲಾಗಿದ್ದಂಥ 2 ಕಾರುಗಳ ಮೇಲೂ ಕೂಡ ಈ ಮರ ಬಿದ್ದಿದ್ದಂಥ ಪರಿಣಾಮವಾಗಿ ಜಖಮಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಬಿಬಿಎಂಪಿ ಸಿಬ್ಬಂದಿ ಬಂದು ಮರವನ್ನು ತೆರವು ಮಾಡುವಂಥ ಕಾರ್ಯವನ್ನು ನಡೆಸಿದ್ದಾರೆ. ನಾವು ಪ್ರತಿನಿಧಿ ಪ್ರಜ್ವಲ್ ಸ್ಥಳದಿಂದ ನಮಗೊಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಇಂದು ಸಂಜೆ ಬೆಂಗಳೂರಿನಲ್ಲಿ ಸುರಿದಂತ ಮಳೆ ಮತ್ತೆ ಬೀಸಿದಂತ ಗಾಳಿಗೆ ಬೆಂಗಳೂರಿನ ಅಲಿ ಅಸ್ಕರ್ ರಸ್ತೆಯಲ್ಲಿರುವಂತಹ ಒಂದು ಮರ ನೆಲಕ್ಕೆ ಉಳಿದೆ. ಈ ಮರ ನೆಲಕ್ಕೆ ಬಿದ್ದಂತ ಪರಿಣಾಮವಾಗಿ 1-2 ಕಾರುಗಳು, ಅಂದ್ರೆ 2 ಕಾರುಗಳು ಮತ್ತೆ ಒಂದು ಆಟೋ ಮರದ ಕೆಳಗೆ ಪಾರ್ಕಿಂಗ್ ಏನ್ ಮಾಡಿದ್ರು, ಈ ಪಾರ್ಕಿಂಗ್ ಮಾಡಿದಂತ ಸ್ಥಳದಲ್ಲಿ ಅವು ಹಾಗೆ ಮರದ ಕೆಳಗಡೆ ಸಿಕ್ಕಾಕೊಂಡು ಜಖಂಗೊಂಡಿದ್ದಾವೆ. ಈಗಾಗಲೇ ಬಿಬಿಎಂಪಿ ಸಿಬ್ಬಂದಿ ಮತ್ತೆ ಬೆಂಗಳೂರಿನ ಸಂಚಾರಿ ಪೊಲೀಸರು ಹಾಗೂ ಬೆಂಗಳೂರಿನ ಲಾ ಅಂಡ್ ಆರ್ಡರ್ ಪೊಲೀಸರು ಎಲ್ಲರೂ ಸಹಿತ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ಕಚೇರಿಯ ಹಿಂಭಾಗದಲ್ಲಿ ಇರುವಂತ ಒಂದು ರಸ್ತೆ, ಅಲಿ ಅಸ್ಕರ್ ರಸ್ತೆ. ಈಗ ಸದ್ಯಕ್ಕೆ ಇದುವರೆಗೆ ಅಂದ್ರೆ ಸುಮಾರು ಒಂದು 30-35 ನಿಮಿಷಗಳ ಕಾಲ ರಸ್ತೆಯನ್ನ ಬಂದ್ ಅನ್ನ ಮಾಡಿ, ಅಂದ್ರೆ ವೆಹಿಕಲ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗದಲ್ಲೇ ಇರೋ ಕಾರಣವಾಗಿ ರಸ್ತೆಯನ್ನ ಬಂದ್ ಮಾಡಿ ಮರವನ್ನ ತೆರವು ಮಾಡುವಂತ ಕೆಲಸವನ್ನ ಆಗ್ತದೆ. ಸದ್ಯಕ್ಕೆ ಯಾವುದೇ ಜೀವಹಾನಿ ಆಗಿಲ್ಲ. ಪಾರ್ಕಿಂಗ್ ಮಾಡಿದಂತ ವಾಹನಗಳಾಗಿರೋದ್ರಿಂದ ಆ ವಾಹನದ ಒಳಭಾಗದಲ್ಲಿ ಯಾರು ಇರಲಿಲ್ಲ. ಸದ್ಯ ಈಗ ಟ್ರಾಫಿಕ್ ಪೊಲೀಸರು ಒಂದಷ್ಟು ಇದನ್ನ ಅಂದ್ರೆ ಅಕ್ಕಪಕ್ಕದ ಈ ರಸ್ತೆಗೆ ಕನೆಕ್ಟಿಂಗ್ ಆಗುವಂತ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ವೆಹಿಕಲ್ ಮೂವ್ಮೆಂಟ್ ಅನ್ನ ಮಾಡಿಸಬೇಡಿ, ಯಾಕಂತಂದ್ರೆ ಇಲ್ಲಿ ಸಂಚಾರ ಮಾಡ್ಲಿಕ್ಕೆ ಸಮಸ್ಯೆ ಆಗಿದೆ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಈಗ ಮರವನ್ನ ಪೊಲೀಸರು ಕಡಿದು ತೆರವನ್ನ ಮಾಡ್ತಿದ್ದಾರೆ. ಮರವನ್ನ ತೆರವು ಮಾಡಿದ ಬಳಿಕವಾಗಿ ಸಾರ್ವಜನಿಕರಿಗೆ ಆ ಕಡೆ ಹೋಗಿ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಮುಕ್ತವಾಗುತ್ತೆ. ಯಾವುದೇ ಜೀವಹಾನಿ ಆಗಿಲ್ಲ. ಮತ್ತೆ ನಗರದ ಬೇರೆ ಬೇರೆ ಭಾಗದಲ್ಲೂ ಸಹಿತ ಸಾಕಷ್ಟು ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಜನಜೀವನ ಅಸ್ತವ್ಯಸ್ತ ಆಗಿದೆ. ಕ್ಯಾಮರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಇನ್ನು ಪುಲಕೇಶಿ ನಗರದಲ್ಲೂ ಕೂಡ ಕಾರ್ನ ಮೇಲೆ ಮರ ಬಿದ್ದಂತ ಪರಿಣಾಮವಾಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಪುಲಕೇಶಿ ನಗರದ MM ರಸ್ತೆಯಲ್ಲಿ ಈ ಅನಾಹುತ ಆಗಿರುವಂಥದ್ದು. ಪುಲಕೇಶಿ ನಗರದಲ್ಲಿ ಈ ರೀತಿಯಾಗಿ ಮರ ಬಿದ್ದಿದೆ. ಮತ್ತೊಂದು ಕಡೆ ಇಂದಿರಾನಗರದಲ್ಲೂ ಕೂಡ ಕಾರ್ನ ಮೇಲೆ ಮರ ಬಿದ್ದಂತ ಪರಿಣಾಮವಾಗಿ ಸಮಸ್ಯೆ ಆಗಿದೆ. ಅಲ್ಲೂ ಕೂಡ ಸದ್ಯ ಅದು ಪಾರ್ಕಿಂಗ್ ಮಾಡಲಾಗಿದ್ದಂಥ ಕಾರ್, ಅದು ಅಲ್ಲೇ ರಸ್ತೆ ಬದಿ ನಿಲ್ಲಿಸಲಾಗಿದ್ದಂಥ ಕಾರ್ ಮೇಲೆ ಮರ ಬಿದ್ದಿರುವಂಥದ್ದು. ಈಗ ಆ ಮರವನ್ನ ಸದ್ಯ ಬಿಬಿಎಂಪಿ ಸಿಬ್ಬಂದಿ ತೆರವುಗೊಳಿಸ್ತಾ ಇದ್ದಾರೆ.
ಬೆಂಗಳೂರಿನ ಹಲವೆಡೆ ಇವತ್ತು ಮರ ಬಿದ್ದಂಥ ಪರಿಣಾಮವಾಗಿ ಬಹಳ ಸಮಸ್ಯೆಗಳು ಉಂಟಾಗಿದೆ. ಜನ ಕೂಡ ಅಷ್ಟೇ, ಈ ಮಳೆ ಬಂದಂಥ ಸಂದರ್ಭದಲ್ಲಿ ಯಾರು ಮರದ ಕೆಳಗಡೆ ಹೋಗಿ ಬೈಕ್ಗಳನ್ನು ನಿಲ್ಲಿಸೋದು ಈ ಥರದ್ದು ಯಾವುದನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಬೈಕ್ಗಳನ್ನ ನಿಲ್ಲಿಸ್ಕೊಳ್ಳೋದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಮಳೆಯಿಂದ ಮಳೆ ನೀರು ಬೀಳಲೇ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಭಾಳಷ್ಟು ಕಡೆ ಮರ ಬೀಳ್ತಾ ಇರುವಂಥದ್ದು ವರದಿ ಆಗ್ತಾ ಇದೆ. ಅದರಲ್ಲೂ ಇವತ್ತು ಸಂಜೆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬಂದಂಥ ಮಳೆ ಸ್ವಲ್ಪ ಗಾಳಿಯಿಂದ ಕೂಡಿತ್ತು. ಈ ಕಾರಣಕ್ಕಾಗಿ ಮರ ಬಿದ್ದಿರುವಂಥ ಪ್ರಕರಣಗಳು ಹೆಚ್ಚಾಗಿ ಕಂಡುಬಂದಿದೆ.